ವಿದ್ಯಾಭಿಕ್ಷುವಿಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಯಶಸ್ಸಿನ ಹೊಸ ಮೆಟ್ಟಿಲನ್ನೇರೋಣ. ಬಹು ಆಯ್ಕೆ ಪ್ರಶ್ನೆಗಳು. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ? ಈ ಪ್ರಶ್ನೆಯನ್ನು ಜೂನ್ 2019 ಪರೀಕ್ಷೆಗೆ ಕೇಳಲಾಗಿದೆ. ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಬಿ. ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲಯುತವಾಗುತ್ತದೆ. ಸಿ. ಅಮೈಲೇಸ್ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ. ಡಿ. ಪೆಪ್ಸಿನ್ನ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ. ಎ ಆಪ್ಷನ್ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ನೋಡಿ ಮಕ್ಕಳೇ, ಈ ಒಂದು ಅಪ್ಲೈಡ್ ಕ್ವಶನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಫಸ್ಟ್ ಆಪ್ಷನ್ ನೋಡೋಣ. ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಇಲ್ಲಿ ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದನೆ ಆಗ್ತದೆ. ನಮ್ಮ ಆಹಾರ ಹೋಗಿ ಜಠರಕ್ಕೆ ಹೋಗಿ ಅಲ್ಲಿ ಮಿಶ್ರಣ ಆಗ್ತದೆ. ನಂತರದಲ್ಲಿ ಈ ಆಹಾರ ಸಣ್ಣ ಕರಳು ಪ್ರವೇಶ ಮಾಡುತ್ತಿದ್ದಂತೆಯೇ ನಮ್ಮ ಪಿತ್ತಕೋಶದಿಂದ ಪಿತ್ತರಸ ಅದರಲ್ಲಿ ಮಿಶ್ರಣ ಆಗ್ತದೆ. ನಿಮ್ಗೆ ಗೊತ್ತು, ಪಿತ್ತರಸದಿಂದ ಆಮ್ಲೀಯವಾದ ಆಹಾರ ತಟಸ್ಥಗೊಳ್ಳದಿದ್ದರೆ ಈ ಆಮ್ಲೀಯ ಆಹಾರದಿಂದ ಸಣ್ಣ ಕರಳುಗಳಿಗೆ ಡ್ಯಾಮೇಜ್ ಉಂಟಾಗ್ತದೆ, ಹುಣ್ಣುಗಳಾಗ್ತವೆ, ಇಂಟೆಸ್ಟೈನಲ್ ಅಲ್ಸರ್ ಆಗ್ತದೆ. ಅದಕ್ಕೆ ನಮ್ಮ ದೇಹ ಆಮ್ಲೀಯ ಆಹಾರವನ್ನು ಪಿತ್ತರಸದಿಂದಾಗಿ ಕ್ಷಾರೀಯವಾಗಿಸುತ್ತದೆ. ಕ್ರಿಯೆಯು ಸಣ್ಣ ಕರುಳಿನಲ್ಲಿ ನಡೆಯುತ್ತದೆ. ಸಣ್ಣ ಕರುಳಿಗೆ ಸಂಬಂಧಪಟ್ಟ ಹಾಗೆ ಬಿ ಹೇಳಿಕೆಯು ತಪ್ಪಾಗಿದೆ. ಸಣ್ಣ ಕರುಳಿನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲಯುತವಾದರೆ ಸಣ್ಣ ಕರಳು ಆಮ್ಲದಿಂದಾಗಿ ಡ್ಯಾಮೇಜ್ಗೆ ಒಳಗಾಗುತ್ತದೆ. ಸಣ್ಣ ಕರುಳಿನ ಅಲ್ಸರ್ಗಳು ಉಂಟಾಗುತ್ತವೆ. ಸಿ ಆಪ್ಷನ್ ನೋಡಿದಾಗ ಅಮೈಲೇಸ್ನ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ. ಇದು ಕೂಡ ಸಣ್ಣ ಕರಳಿಗೆ ಸಂಬಂಧಪಟ್ಟಂಗೆ ತಪ್ಪಾದ ಹೇಳಿಕೆಯಾಗಿದೆ. ಅಮೈಲೇಸ್ ಕ್ರಿಯೆಯು ಬಾಯಿಯಲ್ಲಿ ನಡೆಯುತ್ತದೆ. ಇದು ಸಣ್ಣ ಕರುಳಿನಲ್ಲಿ ನಡೆಯುವುದಿಲ್ಲ. ಆಪ್ಷನ್ ಡಿ ಹೇಳಿಕೆಯನ್ನು ನೋಡಿದಾಗ ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ. ಪೆಪ್ಸಿನ್ ಜಠರದಲ್ಲಿ ಉತ್ಪಾದನೆಯಾಗುವ ಒಂದು ಎನ್ಝೈಮ್ ಆಗಿದೆ. ಆದ್ದರಿಂದ ಈ ಸಣ್ಣ ಕರುಳಿನಲ್ಲಿ ಈ ಕ್ರಿಯೆ ನಡೆಯುವುದಿಲ್ಲ, ಜಠರದಲ್ಲಿ ಈ ಕ್ರಿಯೆ ನಡೆಯುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿಯೇ ಕ್ಷಾರೀಯವಾಗುತ್ತದೆ. ಎರಡನೇ ಪ್ರಶ್ನೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ಪ್ರಶ್ನೆಯನ್ನು ಸೆಪ್ಟೆಂಬರ್ 2020 ಕೇಳಲಾಗಿದೆ. ಎ ಜಠರ, ಬಿ ದೊಡ್ಡ ಕರಳು, ಸಿ ಸಣ್ಣ ಕರಳು, ಡಿ ಯಕೃತ್. ಉತ್ತರ ಸಿ ಸಣ್ಣ ಕರಳು. ನೋಡಿ, ಇದು ಅಪ್ಲೈಡ್ ಕ್ವಶನ್ ಆಗಿಲ್ಲ, ಸಿಂಪಲ್ ಕ್ವಶನ್ ಆಗಿದೆ. ಸಣ್ಣ ಕರಳಿನಲ್ಲಿ ಸಂಪೂರ್ಣವಾಗಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಪಚನಕ್ಕೊಳಪಡುತ್ತವೆ. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ಪ್ರಶ್ನೆಯನ್ನು ಜುಲೈ 2021 ಪರೀಕ್ಷೆಗೆ ಕೇಳಲಾಗಿದೆ. ಎ ಅಪಧಮನಿಗಳು, ಬಿ ಲೋಮನಾಳಗಳು, ಸಿ ಪುಪ್ಪಸಕ ಅಪಧಮನಿಗಳು, ಡಿ ಅಭಿಧಮನಿಗಳು. ಉತ್ತರ ಡಿ ಅಭಿಧಮನಿಗಳು.